ಮಧ್ಯದ ಕಟ್ಟೆಯಲ್ಲಿ ದೊಡ್ಡ ಯೋಚನೆ ಕಾಡಿತ್ತು. ನಂತರ ಗೌರಿ ತಾಳೆ ಮರಗಳ ದಾರಿ ತೋರಿಸಿದ್ಲು. ಸಿಹಿಯಾದ ಹಣ್ಣು ಮತ್ತೆ ಖಾರ ಮಸಾಲೆಯ ಸಂಗಮವಾಯಿತು. ತಾಳೆಯ ಅದ್ಭುತವಾದ ಚಾಟ್ ಎಲ್ಲರ ದುಃಖವನ್ನ ದೂರ ಮಾಡಿತು. ಜಾತ್ರೆಯಲ್ಲಿ ಗೆದ್ದು ಹಳ್ಳಿಗೆ ಹೊಸ ಗೌರವ ತಂದಿತ್ತು. ಶ್ರಮ ಮತ್ತೆ ಅದ್ಭುತ ಯೋಚನೆ ಸೇರಿ ಎಲ್ಲರ ಗೌರವ ಹೆಚ್ಚಿಸಿತ್ತು. ದಿನದ ಆರಂಭ ಹಳ್ಳಿಯ ಕಟ್ಟೆಯಲ್ಲಾಯಿತು. ಆಕಾಶದಲ್ಲಿ ಸೂರ್ಯ ಜೋರಾಗಿ ಉರಿತಾ ಇದ್ದಾನೆ. ಕಟ್ಟೆಯಲ್ಲಿ ಲಕ್ಷ್ಮಣ್, ಆಶೀಶ್ ಮತ್ತೆ ಕಾಕಾ ಮಿಕ್ಕ ಹಳ್ಳಿಯವರ ಜೊತೆ ಸೇರಿರ್ತಾರೆ. ಅವರ ಮುಂದೆ ಒಂದು ಬ್ಯಾನರ್ ಹಾಕಿರುತ್ತೆ. ಅದರಲ್ಲಿ ವಾರ್ಷಿಕ್ ಸ್ವಾದ್ ಮೇಳ ಪ್ರತಿಯೋಗಿತಾ ಅಂತ ಬರ್ದಿದೆ. ಅಲ್ಲಿದ್ದವರೆಲ್ಲ ಆ ಬ್ಯಾನರ್ನ ನೋಡ್ತಾರೆ. ಅವರ ಮುಖದ ಮೇಲೆ ಸ್ವಲ್ಪ ಚಿಂತೆ ಸ್ಪಷ್ಟವಾಗಿ ಕಾಣ್ತಿದೆ. ನೋಡಿ, ನಾವು ಏನಾದ್ರೂ ಯೋಚನೆ ಮಾಡ್ಬೇಕು. ನಗರದ ಜನ ನಮ್ಮ ಹಳ್ಳಿಗೆ ಬರ್ತಾರೆ, ಆದ್ರೆ ನಮ್ಮ ಹತ್ರ ಅವ್ರಿಗೆ ತೋರ್ಸೋದಕ್ಕೆ ಏನಾದ್ರೂ ಅಮೂಲ್ಯವಾದದಿಲ್ಲ ಅಂದ್ರೆ ಅವರು ನಮ್ಮನ್ನ ನೋಡಿ ನಗ್ತಾರೆ. ಲಕ್ಷ್ಮಣ್, ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ದೊಡ್ಡ ಕಾರ್ಖಾನೆನೂ ಇಲ್ಲ ಅಥವಾ ಏನು ದೊಡ್ಡ ವಸ್ತುನೂ ಇಲ್ಲ. ನನಗನ್ನಿಸ್ತಾ ಇದೆ ನಾವ್ ಈ ಸರಿ ಈ ಪಂದ್ಯದಲ್ಲಿ ಭಾಗ ಆಗ್ಲೇಬಾರ್ದು ಅಂತ. ಸೋಲು ಒಪ್ಕೊಳ್ಳೋದು ತುಂಬಾ ಸುಲಭವಾದ ಕೆಲ್ಸ, ಆದ್ರೆ ನೆನ್ಪಿಟ್ಕೊಳ್ಳಿ, ಪ್ರಕೃತಿ ನಮ್ಗೆ ಏನೇನೆಲ್ಲ ಕೊಟ್ಟಿದೆ, ನಮ್ಮ ಕಣ್ಣು ಅದನ್ನೆಲ್ಲ ನೋಡ್ತಾ ಇಲ್ಲ ಅಷ್ಟೇ. ಲಕ್ಷ್ಮಣ್ ಮತ್ತೆ ಆಶೀಶ್ಗೆ ಕೂಡ ಯೋಚನೆ ಶುರುವಾಯ್ತು. ಅವರಿಗೆ ಈಗಲೂ ಹಳ್ಳಿಯ ಮರ್ಯಾದೆ ಬಗ್ಗೆ ಚಿಂತೆ ಇದೆ. ರಾತ್ರಿ ಲಕ್ಷ್ಮಣ್ ತನ್ನ ಸೋಫಾ ಮೇಲೆ ಕೂತಿರ್ತಾನೆ ಮತ್ತೆ ಖಾಲಿ ತಟ್ಟೆಯನ್ನ ನೋಡ್ತಾ ಇರ್ತಾನೆ. ಅವನು ಆಳವಾದ ಚಿಂತೆಯಲ್ಲಿರ್ತಾನೆ. ಅಷ್ಟ್ರಲ್ಲಿ ಗೌರಿ ಅಲ್ಲಿಗೆ ಊಟ ತಗೊಂಡ್ ಬರ್ತಾಳೆ ಮತ್ತೆ ಅವನ ಹತ್ರ ಕೂತ್ಕೋತಾಳೆ. ನೀವಿನ್ನೂ ಅದೇ ಹಬ್ಬದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಊಟ ತಣ್ಣಗಾಗ್ತಾ ಇದೆ, ಸ್ವಲ್ಪ ಊಟ ಮಾಡಿ. ಗೌರಿ, ಪೂರ್ತಿ ಹಳ್ಳಿ ನಮ್ಮನ್ನೇ ನಂಬಿದೆ. ನಗರದ ಜನಗಳಿಗೆ ಹೊಸ ಹೊಸ ವಸ್ತುಗಳನ್ನ ನೋಡೋದು ಇಷ್ಟ. ನಮ್ಮ ಹತ್ರ ಇರೋದು ಬರೀ ಅದೇ ಹಳೆ ಹೊಲ ಗದ್ದೆಗಳಷ್ಟೇ. ಇದ್ರಲ್ಲಿ ಏನ್ ಹೊಸತನ ಇದೆ? ಹೊಸತನ ವಸ್ತುಗಳಲ್ಲಿರಲ್ಲ, ಅದನ್ನ ನೋಡೋ ರೀತಿಯಲ್ಲಿರುತ್ತೆ. ನಾಳೆ ಬೆಳಗ್ಗೆ ನೀವು ಮತ್ತೆ ಆಶೀಶ್ ಉತ್ತರದ ದಿಕ್ಕಿನಲ್ಲಿರೋ ಹೊಲದ ಹತ್ರ ಹೋಗಿ, ಬಹುಶಃ ನಿಮಗಲ್ಲೇನಾದ್ರೂ ಉತ್ತರ ಸಿಗಬಹುದು. ಲಕ್ಷ್ಮಣ್ಗೆ ಇನ್ನೂ ಈ ವಿಷಯದ ಬಗ್ಗೆ ಗೊಂದಲ ಇರುತ್ತೆ, ಆದ್ರೆ ಗೌರಿಗೆ ತುಂಬಾ ಭರವಸೆ ಇದೆ. ಲಕ್ಷ್ಮಣ್ ಮನಸ್ಸಿಲ್ಲದಿದ್ರೂ ಒಪ್ಕೋತಾನೆ. ಅಲ್ಲಿಗೆ ಆ ರಾತ್ರಿ ಮುಗಿಯುತ್ತೆ. ಮಾರನೇ ದಿನ ಲಕ್ಷ್ಮಣ್ ಮತ್ತೆ ಆಶೀಶ್ ಉತ್ತರ ದಿಕ್ಕಿನಲ್ಲಿರೋ ದಾರಿಯಲ್ಲಿ ಹೋಗ್ತಿರ್ತಾರೆ. ಆ ರಸ್ತೆಯ ಎರಡು ಕಡೆ ಉದ್ದವಾದ ತಾಳೆ ಮರ ಇರುತ್ತೆ. ಲಕ್ಷ್ಮಣ್ ಕಣ್ಣಲ್ಲಿ ಒಂದು ಭರವಸೆಯ ಬೆಳಕಿರುತ್ತೆ, ಆದ್ರೆ ಆಶೀಶ್ ಸುಸ್ತಾಗಿ ಬೆವರಿನಿಂದ ತುಂಬಿ ಹೋಗಿರ್ತಾನೆ. ಲಕ್ಷ್ಮಣ್, ನಾವ್ ಇಲ್ಲಿಗೆ ಏನಕ್ ಬಂದಿದೀವಿ? ಇಲ್ಲಂತೂ ಬರೀ ಅಷ್ಟೇ ಎತ್ತರದ ಮರಗಳಿದಾವಷ್ಟೇ. ಇವೇನಕ್ಕೂ ಕೆಲ್ಸಕ್ ಬರಲ್ಲ. ಇವುಗಳ ಕಟ್ಗೆ ಕೂಡ ಸಾಗವಾನಿ ಮರದಷ್ಟು ಗಟ್ಟಿಯಾಗಿ ಬರೋದು ಇಲ್ಲ. ಗೌರಿ ಹೇಳುದು ನಮ್ಗಿಲ್ಲಿ ಏನಾದ್ರೂ ಸಿಗ್ಬಹುದು ಅಂತ. ನೋಡು, ಈ ಮರಗಳು ನಮ್ಮ ಪೂರ್ವಜರ ಕಾಲದಿಂದಲೂ ಇದಾವೆ. ಯಾರು ನೋಡ್ಕೊಳ್ದೆ ಇದ್ರೂ ಕೂಡ ಇವು ಫಲ ಕೊಡ್ತಾವಲ್ವಾ? ಏನೋ ವಿಷಯ ಇದೆ ತಾನೇ ಇದ್ರಲ್ಲಿ. ಈ ಮರನ, ಈ ಹಣ್ಣುಗಳ, ಇವನ್ನೆಲ್ಲ ಸುಮ್ನೆ ಹಾಗೆ ತಿಂದ್ಬಿಡ್ತಾರಷ್ಟೇ. ಇದ್ರಲ್ಲೇನ್ ವಿಶೇಷ ಇದೆ? ನಗರದವ್ರು ಇದನ್ನ ನೋಡಿದ್ರೆ ಏನು ಅಂದ್ಕೊಳಲ್ಲ. ಲಕ್ಷ್ಮಣ್ ಒಂದು ಹಳೆ ತಾಳೆ ಮರದ ಹತ್ರ ನಿಂತ್ಕೋತಾನೆ. ಅವನು ತಲೆ ಎತ್ತಿ ನೋಡ್ತಾನೆ. ಆ ಮರದಲ್ಲಿ ತುಂಬಾ ಹಣ್ಣುಗಳಿರುತ್ತೆ. ನೆಲದ ಮೇಲೆ ಕೂಡ ಎಷ್ಟೊಂದು ಹಣ್ಣು ಬಿದ್ದಿರುತ್ತೆ. ಲಕ್ಷ್ಮಣ್ ಅದರಲ್ಲಿ ಒಂದನ್ನ ಕೈಗೆ ತಗೊಂಡು ಗಮನ ಇಟ್ಟು ನೋಡ್ತಾನೆ. ಸ್ವಲ್ಪ ಇದನ್ನ ನೋಡು, ಇದೆಷ್ಟು ಚೆನ್ನಾಗಿದೆ. ಇದು ಮಂಜುಗಡ್ಡೆ ತರ ಕಾಣ್ತಾ ಇದೆ. ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ ನಾವ್ ಇದನ್ನ ಹಿಡ್ಕೊಂಡು ಇನ್ನು ಏನ್ ಮಾಡ್ಬೋದು ಅಂತ? ನಾವಿದನ್ ತಿಂತೀವಿ, ಇನ್ನೇನು. ಇದು ತಣ್ಣಗಿರುತ್ತೆ ಮತ್ತೆ ಹೊಟ್ಟೆಗೆ ಒಳ್ಳೇದು. ಅದ್ ಬಿಟ್ರೆ ಇನ್ನೇನ್ ವಿಶೇಷ ಇದೆ ಇದ್ರಲ್ಲಿ? ಇದು ಬರೀ ಹಣ್ಣಷ್ಟೇ. ಇಲ್ಲೇ ವಿಷಯ ಇರೋದು, ಜನ ಇದನ್ನ ಬರೀ ಹಣ್ಣಾಗಿ ನೋಡ್ತಾರಷ್ಟೇ. ಆದ್ರೆ ನಾವಿದ್ರಲ್ಲಿ ಏನಾದ್ರೂ ವಿಶೇಷವಾಗಿ ಮಾಡಿದ್ರೆ, ನಾವಿದನ್ನ ಹೇಗ್ ಮಾಡ್ಬೇಕು ಅಂದ್ರೆ ಇದನ್ನ ತಿಂದವರು ಯಾವತ್ತೂ ಕೂಡ ಸ್ವಾದ ಮರಿಬಾರ್ದು. ಆಶೀಶ್ಗೆ ಸ್ವಲ್ಪ ಅನುಮಾನ ಆಗುತ್ತೆ, ಆದ್ರೆ ಅವನು ಲಕ್ಷ್ಮಣ್ನ ಭರವಸೆಯನ್ನ ನೋಡ್ತಾನೆ. ಅವನು ಯಾಕೆ ಒಂದ್ಸಲ ಟ್ರೈ ಮಾಡಿ ನೋಡ್ಬಾರ್ದು ಅಂತ ಯೋಚಿಸ್ತಾನೆ. ಮತ್ತೆ ತನ್ನ ಸ್ನೇಹಿತನಿಗೆ ಸಹಾಯ ಮಾಡ್ಬೇಕು ಅನ್ಕೋತಾನೆ. ಇಬ್ರು ಸೇರಿ ಅಲ್ಲಿ ಬಿದ್ದಿದ್ದ ತಾಳೆ ಹಣ್ಣುಗಳನ್ನ ಒಂದು ಚೀಲದಲ್ಲಿ ತುಂಬ್ಕೋತಾರೆ. ಆಮೇಲೆ ಮನೆ ಕಡೆ ಹೊರಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಲಕ್ಷ್ಮಣ್ ಮತ್ತೆ ಆಶೀಶ್ ತಾಳೆ ಹಣ್ಣುಗಳಿಂದ ತುಂಬಿದ್ದ ಮೂಟೆನ ಲಕ್ಷ್ಮಣ್ ಮನೆಯ ಅಡುಗೆ ಮನೆಗೆ ತಗೊಂಡ್ ಬರ್ತಾರೆ. ಗೌರಿ ಮೊದಲೇ ಮನೆ ಮೇಲೆ ಸ್ವಲ್ಪ ಮಸಾಲೆಗಳನ್ನ ರೆಡಿ ಮಾಡಿಟ್ಟಿರ್ತಾಳೆ. ಅಲ್ಲಿ ಉಪ್ಪು, ಖಾರ, ಜೀರಿಗೆ ಪುಡಿ ಮತ್ತೆ ಪುದೀನ ಎಲೆಗಳನ್ನ ಬಿಡಿಸಿಟ್ಟಿರ್ತಾಳೆ.
ಮೂವರು ಜೊತೆಲಿ ಕೂತ್ಕೊಂಡು ಒಂದೊಂದಾಗೆ ತಾಳೆ ಹಣ್ಣುಗಳನ್ನ ಸುಲಿಯೋಕೆ ಶುರು ಮಾಡ್ತಾರೆ. ಆಶೀಶ್ ಹಣ್ಣಿನ ಮೇಲ್ಭಾಗವನ್ನ ಕಟ್ ಮಾಡ್ತಾನೆ. ಮತ್ತೆ ಲಕ್ಷ್ಮಣ್ ಮತ್ತೆ ಗೌರಿ ಚಿಕ್ಕ ಚಾಕುವಿಂದ ಒಳಭಾಗದ ಹಣ್ಣನ್ನ ತೆಗಿತಾರೆ. ಇದನ್ನ ತುಂಬಾ ಹುಷಾರಾಗಿ ತೆಗಿಬೇಕು. ಮೇಲಿನ ಸುಪ್ಪೆ ಸ್ವಲ್ಪ ಉಳ್ಕೊಂಡ್ರು ರುಚಿ ತುಂಬಾ ಕಹಿ ಆಗ್ಬಿಡುತ್ತೆ. ಇಬ್ರು ಆ ಮಾತಿಗೆ ಒಪ್ಕೋತಾರೆ. ಆಗ ಆಶೀಶ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ. ನೀವ್ ಇದಕ್ಕೆ ಉಪ್ಪು ಜೀರಿಗೆ ಹಾಕ್ತಾ ಇದ್ದೀರಾ? ಇದು ಸಿಹಿಯಾದ ಹಣ್ಣು, ಅದೆಲ್ಲ ಹಾಕಿದ್ರೆ ರುಚಿ ಹಾಳಾಗಲ್ವಾ? ಇದೇ ಹೊಸ ಪ್ರಯೋಗ. ಉಪ್ಪು ಮತ್ತೆ ಸಿಹಿ ಸೇರ್ತಾ ಇದೆ. ನಾವಿದ್ರಿಂದ ಏನಾದ್ರೂ ಮಾಡೋಣ. ಅದನ್ನ ತಿಂದವರು ಈ ರುಚಿನ ಹಿಂದೆಂದೂ ತಿಂದಿಲ್ಲ ಅನ್ಬೇಕು. ಅವರು ಮತ್ತೆ ಕೆಲಸ ಶುರು ಮಾಡ್ತಾರೆ. ಲಕ್ಷ್ಮಣ್ ತಾಳೆ ಹಣ್ಣುಗಳನ್ನ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ತಾನೆ. ಗೌರಿ ಅದ್ರ ಮೇಲೆ ಮಸಾಲೆ ಮಿಶ್ರಣ ಹಾಕ್ತಾಳೆ. ಹಣ್ಣು ನಿಧಾನವಾಗಿ ಮಸಾಲೆಯ ಬಣ್ಣ ಬರುತ್ತೆ ಮತ್ತೆ ತುಂಬಾ ಸ್ವಾದಿಷ್ಟವಾಗಿ ಕಾಣುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ತಾಳೆ ಹಣ್ಣಿನ ಚಾಟ್ನ ಮೊದಲನೇ ಬಟ್ಟಲು ರೆಡಿಯಾಗುತ್ತೆ. ಆಮೇಲೆ ಅವಳು ಲಕ್ಷ್ಮಣ್ ಮತ್ತೆ ಆಶೀಶ್ಗೆ ಕೊಡ್ತಾಳೆ. ಎಲ್ರಿಗಿಂತ ಮೊದಲು ಲಕ್ಷ್ಮಣನೇ ತಿನ್ಲಿ. ಇದ್ ಹೆಂಗೂ ಅವಂದೇ ವಿಚಾರ ಅಲ್ವಾ? ಸರಿ, ದೇವ್ರ ಹೆಸರಲ್ಲಿ ಶುರು ಮಾಡ್ತೀನಿ. ಲಕ್ಷ್ಮಣ್ ಒಂದು ತುತ್ತು ತಿಂತಾನೆ. ಅವನಿಗೆ ತಕ್ಷಣ ಸಮಾಧಾನ ಆಗುತ್ತೆ. ಅವನನ್ನ ನೋಡಿ ಆಶೀಶ್ ಕೂಡ ಚಾಟ್ನ ತಿಂತಾನೆ. ಮತ್ತದರ ರುಚಿ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಅವನ ಮುಖದ ಮೇಲೆ ಒಂದು ದೊಡ್ಡ ನಗು ಮೂಡುತ್ತೆ. ವಾಹ್, ಇದಂತೂ ಸಖತ್ತಾಗಿದೆ. ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಇಷ್ಟು ನಾರ್ಮಲ್ ಹಣ್ಣು ಇಷ್ಟು ಸ್ವಾದಿಷ್ಟ ಆಗುತ್ತೆ ಅಂತ. ಮೂವರು ತಾವು ಮಾಡಿದ್ದ ಹೊಸ ಡಿಶ್ ಇಂದ ತುಂಬಾ ಖುಷಿ ಆಗ್ತಾರೆ. ದಿನ ಅಲ್ಲಿಗೆ ಮುಗಿಯುತ್ತೆ. ಆಗ ಎಲ್ಲರ ಮುಖದ ಮೇಲೆ ನಗು ಇದೆ. ಮಾರನೇ ದಿನ ಲಕ್ಷ್ಮಣ್ ಮತ್ತೆ ಆಶೀಶ್ ಹಳ್ಳಿಯ ಕಟ್ಟೆ ಹತ್ರ ಒಂದು ಚಿಕ್ಕ ಗಾಡಿ ಹಾಕ್ತಾರೆ. ಕಾಕಾ ಕೂಡ ಅಲ್ಲಿಗೆ ಬಂದಿರ್ತಾರೆ. ಗಾಡಿಯ ಹತ್ರ ಹಳ್ಳಿಯ ಕೆಲವರು ಬಂದು ಸೇರ್ತಾರೆ. ಎಲ್ಲ ಈ ಹೊಸ ಡಿಶ್ನ ನೋಡಿ ಸ್ವಲ್ಪ ಅನುಮಾನ ಪಡ್ತಾರೆ. ಆದ್ರೆ ಅವರ ಮನಸ್ಸಲ್ಲಿ ಕುತೂಹಲ ಕೂಡ ಇರುತ್ತೆ. ಕಾಕಾಗೆ ಸ್ವಲ್ಪ ಬೇಜಾರಾಗುತ್ತೆ. ನೀವೆಲ್ಲ ಪ್ರಕೃತಿ ಜೊತೆ ಇದೇನ್ ಚೇಷ್ಟೆ ಮಾಡ್ತಾ ಇದ್ದೀರಾ? ನಾಳೆ ಹಣ್ಣನ್ನ ಈ ರೀತಿ ಯಾರಾದ್ರೂ ತಿಂತಾರ? ಅಜ್ಜ, ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿ ನೋಡಿ. ನಾವ್ ಇದ್ರಲ್ಲಿ ಏನೋ ವಿಶೇಷವಾದನ್ನ ಮಾಡಿದೀವಿ. ಕಾಕಾ ಒಂದು ಚಮಚ ತಗೊಂಡು ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಹಳ್ಳಿಯವರೆಲ್ಲ ಸುಮ್ನೆ ಕಾಯ್ತಾ ನಿಂತಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಕಾಕಾ ಮುಖದ ಮೇಲೆ ಆಶ್ಚರ್ಯ ಕಾಣುತ್ತೆ. ಅವನು ತಕ್ಷಣ ಇನ್ನೊಂದು ಚಮಚ ತಗೊಂಡು ತಿಂತಾನೆ. ಇದಂತೂ ಜಾದು. ನೀನು ಒಂದು ಸಾಮಾನ್ಯ ವಸ್ತುಗೆ ಹೊಸ ಜೀವ ಕೊಟ್ಟಿದ್ಯಾ. ನಮ್ಮ ಊರಿನ ಗುರ್ತು ಇದೇ ಆಗುತ್ತೆ. ಹಳ್ಳಿಯವರೆಲ್ಲ ಖುಷಿಯಿಂದ ಜೈಕಾರ ಹಾಕ್ತಾರೆ. ಎಲ್ಲ ಆ ಡಿಶ್ನ ಟೇಸ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಲಕ್ಷ್ಮಣ್ ಮತ್ತೆ ಆಶೀಶ್ಗೆ ಅರ್ಥ ಆಗತ್ತೆ. ಅವರಿಗೆ ಇನ್ನೂ ಜಾಸ್ತಿ ಹಣ್ಣು ಮತ್ತೊಂದು ದೊಡ್ಡ ಯೋಜನೆನೇ ಬೇಕು. ಮಾರನೇ ದಿನ ತಾಳೆ ಹಣ್ಣಿನ ಚಾಟ್ ಬಗ್ಗೆ ಊರಿಗೆಲ್ಲ ವಿಷಯ ಗೊತ್ತಾಗುತ್ತೆ. ಈಗ ಯಾರಿಗೂ ಯೋಚನೆ ಇಲ್ಲ. ಎಲ್ಲರಿಗೂ ಲಕ್ಷ್ಮಣ್ ಮತ್ತೆ ಆಶೀಶ್ ಯೋಜನೆ ಮೇಲೆ ಭರವಸೆ ಇರುತ್ತೆ. ಮತ್ತೆ ಎಲ್ಲರೂ ಅವರಿಗೆ ಸಹಾಯ ಮಾಡ್ತಾರೆ. ಈಗ ಅವರು ಬರೀ ಬಿದ್ದ ಹಣ್ಣುಗಳಷ್ಟೇ ಅಲ್ಲ, ಬದಲಾಗಿ ಎತ್ತರದ ಮರದ ಮೇಲೆ ಒಳ್ಳೆ ಹಣ್ಣುಗಳನ್ನು ಕಿತ್ಕೊಂಡ್ ಬರ್ತಾರೆ. ಲಕ್ಷ್ಮಣ್ ಮತ್ತೆ ಆಶೀಶ್ ಕೂಡ ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತಾರೆ. ಲಕ್ಷ್ಮಣ್, ಅಲ್ಲೋಡು, ಇವತ್ ಯಾರು ಕೂಡ ಸೋಮಾರಿತನದಿಂದ ಇಲ್ಲ. ಎಲ್ರೂ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ನನಗನ್ನಿಸ್ತಿದೆ ನಾವು ಪಂದ್ಯಕ್ಕಿಂತ ಮುಂಚೆನೆ ಗೆದ್ಬಿಟ್ವಿ ಅಂತ. ಸರಿಯಾಗಿ ಹೇಳ್ದೆ ನೀನು. ಯಾವಾಗ ಜನ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರಲ್ವಾ, ಅವಾಗ ಎಂತ ಕಷ್ಟದ ಕೆಲಸ ಕೂಡ ಸುಲಭ ಆಗ್ಬಿಡುತ್ತೆ. ನಮ್ಗೆ ಒಂದು ಗುರಿ ಬೇಕಾಗಿರುತ್ತೆ ಅಷ್ಟೇ. ಜನ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿರ್ತಾರೆ. ಯುವಕರೆಲ್ಲ ಮರದಿಂದ ಹಣ್ಣು ಕಿತ್ಕೊಂಡ್ ಬರ್ತಾರೆ. ವಯಸ್ಸಾದವರು ಹಣ್ಣನ್ನ ಬಿಡಿಸ್ತಾರೆ. ಅದರಿಂದ ತಿರುಳನ್ನ ತೆಗಿತಾರೆ. ದಿನ ಕಳೆದು ಹೋಗುತ್ತೆ, ಆದ್ರೆ ಕೆಲ್ಸ ನಿಲ್ಲಲ್ಲ. ಎಲ್ಲರೂ ಅವರವರ ಕೆಲಸದಲ್ಲಿ ಮುಳುಗಿರ್ತಾರೆ. ಅಷ್ಟೊತ್ತಿಗೆ ಎಲ್ಲಾ ತಯಾರಿ ಮುಗಿದಾಗಿದೆ. ಈಗೇನಿದ್ರು ಎಲ್ಲ ಒಟ್ಟಿಗೆ ಬೆರೆಸೋ ಸಮಯ ಬಂದಾಗಿದೆ. ನಾವು ಕ್ಲೀನಿಂಗ್ ಬಗ್ಗೆ ತುಂಬಾ ಕೇರ್ ತಗೋಬೇಕಾಗತ್ತೆ. ಸಿಟಿ ಜನ ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಪ್ರೀತಿಯಿಂದ ಮಾಡಿದ ಅಡಿಗೆ ಯಾವಾಗ್ಲೂ ಒಳ್ಳೆ ರುಚಿ ಕೊಡುತ್ತೆ. ಖಂಡಿತವಾಗ್ಲೂ ಗೌರಿ, ಇದು ನಮ್ಮ ಊರಿನ ಉಡುಗೊರೆ ಆಗಿರುತ್ತೆ. ಎಲ್ಲರೂ ಆ ಮಾತನ್ನ ಒಪ್ಕೋತಾರೆ. ಈಗವರು ತಯಾರಿಸಿದ ಎಲ್ಲ ವಸ್ತುಗಳನ್ನ ಹುಷಾರಾಗಿ ಎತ್ತಿಡೋ ಕೆಲ್ಸ ಶುರು ಮಾಡ್ತಾರೆ. ಮಸಾಲೆಗಳನ್ನ ಕಾಟನ್ ಚೀಲದಲ್ಲಿ ಹಾಕಿಡ್ತಾರೆ. ಮತ್ತೆ ಸಿಪ್ಪೆ ಬಿಡಿಸಿದ ಹಣ್ಣುಗಳನ್ನ ಮಣ್ಣಿನ ಪಾತ್ರೆಯಲ್ಲಿ ಹಾಕಿಡ್ತಾರೆ. ಅದರಿಂದ ಹಣ್ಣು ಫ್ರೆಶ್ ಆಗಿ ರಸಭರಿತವಾಗಿರುತ್ತೆ. ಇಲ್ಲಿಗೆ ಆ ರಾತ್ರಿ ಮುಗಿಯುತ್ತೆ. ಮಾರನೇ ದಿನ ಊರಲ್ಲಿ ದೊಡ್ಡ ಜಾತ್ರೆ. ಊರೆಲ್ಲ ಬೆಳಕಿನಿಂದ, ಹೂಗಳಿಂದ, ಪೇಪರ್ಗಳಿಂದ ಅಲಂಕಾರಗೊಂಡು ಹೊಳಿತಾ ಇರುತ್ತೆ. ಜಾತ್ರೆಯ ಮಧ್ಯದಲ್ಲಿ ಲಕ್ಷ್ಮಣ್ನ ಚಿಕ್ಕ ಅಂಗಡಿ ಹಾಕಿರ್ತಾನೆ. ಅದನ್ನ ಹೂವು ಮತ್ತೆ ತಾಳೆಗರಿಗಳಿಂದ ಸಿಂಪಲ್ ಆಗಿ ಅಲಂಕಾರ ಮಾಡಿರ್ತಾನೆ. ಲಕ್ಷ್ಮಣ್, ಆಶೀಶ್, ಗೌರಿ ಮತ್ತೆ ಕಾಕಾ ಅದೇ ಗಾಡಿ ಹತ್ರ ನಿಂತ್ಕೊಂಡು
ಎಲ್ಲರಿಗೂ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಲಕ್ಷ್ಮಣ್, ಆ ಅಂಗಡಿಗಳನ್ನ ನೋಡು, ಅಲ್ಲಿ ಎಷ್ಟು ಜನ ಇದ್ದಾರೆ. ನಮ್ಮ ಅಂಗಡಿ ತುಂಬಾ ಸಾಧಾರಣವಾಗಿ ಕಾಣ್ತಿದೆಯೇನೋ. ಯಾರಾದ್ರೂ ಇಲ್ಲಿಗೆ ಬರ್ತಾರಾ? ತಾಳ್ಮೆ ಇರ್ಲಿ ಆಶೀಶ್, ರುಚಿ ಮತ್ತೆ ವಾಸನೆ ಅದ್ರ ದಾರಿನ ಅದೇ ಹುಡ್ಕೊಳ್ಳುತ್ತೆ. ಕಾಕ ಮುಂದೆ ಬರ್ತಾರೆ ಮತ್ತೆ ತಮ್ಮ ಅಂಗಡಿಗೆ ಜನಗಳನ್ನ ಕರೀತಾರೆ. ಬನ್ನಿ ಅಣ್ಣ, ಅಕ್ಕ ನೀವು ಬನ್ನಿ, ನಮ್ಮ ಹೊಸ ರುಚಿನ ಒಂದ್ಸರಿ ನೋಡಿ. ಇಂಥ ರುಚಿನ ನೀವು ಈ ಮೊದ್ಲು ಎಲ್ಲೂ ನೋಡೇ ಇರೋದಿಲ್ಲ. ಕೆಲವರು ನಿಂತ್ಕೋತಾರೆ ಮತ್ತವರು ಕೇಳಿದ ವಿಷಯದ ಬಗ್ಗೆ ಕುತೂಹಲ ಇರುತ್ತೆ. ಒಬ್ಬ ಸಿಟಿಯಿಂದ ಬಂದ ವ್ಯಕ್ತಿ ಮುಂದೆ ಬರ್ತಾನೆ. ಆ ಡಿಶ್ನ ಟೇಸ್ಟ್ ಮಾಡೋದಕ್ಕೆ ತಗೋತಾನೆ. ಅವನು ನಿಧಾನವಾಗಿ ಒಂದು ಬೈಟ್ ತಗೋತಾನೆ ಮತ್ತೆ ಸಂತೋಷದಿಂದ ಅವನ ಮುಖ ಅರಳಿಬಿಡುತ್ತೆ. ಅವನು ಮೊದಲು ಯಾವತ್ತೂ ಇಂಥ ರುಚಿನೇ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ಇದಂತೂ ತುಂಬಾ ಚೆನ್ನಾಗಿದೆ. ಇದು ತುಂಬಾ ತಾಜಾ ಮತ್ತೆ ಸ್ವಾದಿಷ್ಟವಾಗಿದೆ. ನಾನ್ ಅಂದ್ಕೊಂಡಿದ್ದೆ ಈ ಊರಿನ ಸ್ಟಾಲ್ಗಳಲ್ಲಿ ಮತ್ತದೇ ಹಳೆ ತಿಂಡಿಗಳೇ ಸಿಗ್ತವೆ ಅಂತ, ಆದ್ರೆ ಇದು ತುಂಬಾ ಕ್ರಿಯೇಟಿವ್ ಆಗಿದೆ. ಧನ್ಯವಾದ ಸರ್. ಇದು ನಮ್ಮ ಊರಲ್ಲಿರೋ ಮರದ ಹಣ್ಣು ಮತ್ತೆ ನಾವು ಕಷ್ಟಪಟ್ಟಿರೋ ರುಚಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಜನ ಅಲ್ಲಿಗೆ ಬಂದು ಸೇರ್ತಾರೆ. ವಿಷಯ ನಿಧಾನವಾಗಿ ಎಲ್ಲಾ ಕಡೆ ಹರಡುತ್ತೆ ಮತ್ತೆ ಬಂದವರಿಗೆಲ್ಲ ಚಾಟ್ ಕೊಡಕ್ಕೆ ಶುರು ಮಾಡ್ತಾರೆ. ಗುಂಪು ಜಾಸ್ತಿನೇ ಆಗ್ತಾ ಇರುತ್ತೆ. ಎಲ್ಲರಿಗೂ ಸುಸ್ತಾಗತ್ತೆ, ಆದ್ರೆ ಯಾರೂ ಸುಮ್ನಾಗೋದಿಲ್ಲ. ಅದೇ ಖುಷಿಯಿಂದ ಆ ದಿನ ಮುಗಿದು ಹೋಗುತ್ತೆ. ಸಾಯಂಕಾಲ 4 ಜನ ಮತ್ತೆ ಹಳ್ಳಿಯ ಕಟ್ಟೆಗೆ ವಾಪಸ್ ಬರ್ತಾರೆ. ಅಲ್ಲಿ ಮಿಕ್ಕ ಹಳ್ಳಿಯವರೆಲ್ಲ ಇವರಿಗೋಸ್ಕರ ಕಾಯ್ತಿರ್ತಾರೆ. ಲಕ್ಷ್ಮಣ್ ತನ್ನ ಕೈಯಲ್ಲಿ ಒಂದು ದೊಡ್ಡ ಟ್ರೋಫಿ ತಗೊಂಡ್ ಬಂದಿರ್ತಾನೆ ಮತ್ತೆ 4 ಜನರ ಮುಖದ ಮೇಲೆ ಒಂದು ಚಿಕ್ಕ ಖುಷಿಯ ನಗು ಇರುತ್ತೆ. ಹಳ್ಳಿಯವರೆಲ್ಲ ಅವರನ್ನ ತುಂಬಾ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಮತ್ತವರ ಗೆಲುವನ್ನ ಸಂಭ್ರಮಿಸ್ತಾರೆ. ಲಕ್ಷ್ಮಣ್, ನನ್ನ ಕ್ಷಮಿಸ್ಬಿಡಪ್ಪ. ನಾನ್ ಅನ್ಕೊಂಡಿದ್ದೆ ನಮ್ಮ ಊರಲ್ಲಿ ವಿಶೇಷ ಏನೂ ಇಲ್ಲ ಅಂತ, ಆದ್ರೆ ನನ್ಗೀಗ ಅರ್ಥ ಆಗಿದೆ ನಾವ್ ಎಷ್ಟು ಶ್ರೀಮಂತರು ಅಂತ. ನೋಡಿದ್ರ ಮಕ್ಕಳೇ, ಸಮಸ್ಯೆ ಊರಲ್ಲಿ ಇರ್ಲಿಲ್ಲ, ಆದ್ರೆ ನಮ್ಮ ಯೋಚನೆಲಿತ್ತು. ಲಕ್ಷ್ಮಣ್ ಮತ್ತೆ ಗೌರಿ ನಮಗೆ ನಮ್ಮ ಮಣ್ಣಿನ ಗುಣ ಎಂತದ್ದು ಅಂತ ತಿಳಿಸ್ಕೊಟ್ರು. ಇದು ಯಾರೋ ಒಬ್ರು ಗೆಲುವಲ್ಲ ಅಜ್ಜ, ಇದು ಇಡೀ ಊರಿನ ಗೆಲುವು. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ವಿ ಮತ್ತೆ ಒಬ್ರು ಇನ್ನೊಬ್ರನ್ನ ನಂಬುದ್ವಿ. ಇದೇ ದೊಡ್ಡ ಬಹುಮಾನ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಈಗ ನಮ್ಮ ತಾಳೆ ಮರಗಳನ್ನ ಯಾರು ವೇಸ್ಟ್ ಅಂತ ಹೇಳಲ್ಲ. ಈಗ ಅದೇ ನಮ್ಮ ಪರಿಚಯ ಆಗತ್ತೆ. ಎಲ್ಲರೂ ಆ ಮಾತನ್ನ ಒಪ್ಕೋತಾರೆ ಮತ್ತೆ ಅಲ್ಲಿಗೆ ದಿನ ಮುಗಿಯುತ್ತೆ. ಕೆಲವು ದಿನಗಳ ನಂತರ ಲಕ್ಷ್ಮಣ್ ತನ್ನ ಮನೆ ಮುಂದೆ ಒಂದು ಪಕ್ಕ ಅಂಗಡಿ ಮಾಡ್ತಾನೆ. ಅವನು ಅದೇ ಸಾಧಾರಣವಾದ ತಾಳೆ ಹಣ್ಣಿನ ಚಾಟ್ ಹಳ್ಳಿಯವರಿಗೆಲ್ಲ ಮಾರ್ತಾನೆ. ಈಗ ಚಾಟ್ ಎಲ್ಲರಿಗೂ ಫೇವರೇಟ್ ಆಗ್ಬಿಟ್ಟಿದೆ ಮತ್ತೆ ಹಳ್ಳಿಯವರೆಲ್ಲ ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇದರೊಟ್ಟಿಗೆ ಕಥೆ ಇಲ್ಲಿಗೆ ಮುಗಿಯುತ್ತೆ.